Hi everyone. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಹನಿವನ್ ಕ್ಯಾಶ್ ಫ್ಲೋ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಫ್ಯೂಚರ್ ವ್ಯಾಲ್ಯೂ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದೆ ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಫ್ಲೋನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದರಲ್ಲಿ ಎರಡು ಕೇಸ್ ಇದೆ, ಒಂದು ಆನ್ಯುಯಲ್ ಕಾಂಪೌಂಡಿಂಗ್ ಆ್ಯಂಡ್ ಅನದರ್ ಒನ್ ಈಸ್ ಮಲ್ಟಿಪಲ್ ಕಾಂಪೌಂಡಿಂಗ್ ಪೀರಿಯಡ್ ಮೇಲೆ ನಾವು ಫ್ಯೂಚರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇದು ಫ್ಯೂಚರ್ ವ್ಯಾಲ್ಯೂನಲ್ಲಿ ಸೆಕೆಂಡ್ ಮೆಥಡ್. ಫಸ್ಟ್ ಒನ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಫ್ಲೋ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಹನಿವನ್ ಕ್ಯಾಶ್ ಫ್ಲೋ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಾರ್ಮುಲಾ ಏನು ಬರುತ್ತೆ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಈಸ್ ಈಕ್ವಲ್ ಟು R1 ಇಂಟು 1 ಪ್ಲಸ್ I ಹೋಲ್ ಟು ದ ಪವರ್ ಆಫ್ n ಮೈನಸ್ 1 ಪ್ಲಸ್ R2 ಇಂಟು 1 ಪ್ಲಸ್ I ಹೋಲ್ ಟು ದ ಪವರ್ ಆಫ್ n ಮೈನಸ್ 2 ಪ್ಲಸ್ R3 ಇಂಟು 1 ಪ್ಲಸ್ I ಹೋಲ್ ಟು ದ ಪವರ್ ಆಫ್ n ಮೈನಸ್ 3 ಪ್ಲಸ್ R4 ಇಂಟು 1 ಪ್ಲಸ್ I ಹೋಲ್ ಟು ದ ಪವರ್ ಆಫ್ n ಮೈನಸ್ 4. ಸೊ ಈ ರೀತಿ ಫಾರ್ಮುಲಾ ಬರುತ್ತೆ. ಇದು ಎಷ್ಟು ಇಯರ್ಗೆ ಕೊಟ್ಟಿರ್ತಾರೆ ಅಷ್ಟು ಇಯರ್ಗೆ ನಾವು ಫಾರ್ಮುಲಾನ ತಗೊಳ್ತೀವಿ. ಸೊ ಇಲ್ಲಿ R1, R2, R3, R4 ಈ ಥರದ್ದು ಏನಂತ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಅಂದರೆ ಎವ್ರಿ ಇಯರ್ ಎಷ್ಟು ಕ್ಯಾಶ್ ಫ್ಲೋ ಆಗುತ್ತೆ ಅದನ್ನು R1, R2 ಇಯರ್ ವೈಸು ತಗೊಳ್ತೀವಿ. ಆ್ಯಂಡ್ I ಬಂದು ಇಂಟ್ರೆಸ್ಟ್ ರೇಟ್ ಆರ್ ಡಿಸ್ಕೌಂಟ್ ರೇಟ್ ಆ್ಯಂಡ್ n ಬಂದು ನಂಬರ್ ಆಫ್ ಇಯರ್ಸ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಕ್ಯಾಶ್ ಫ್ಲೋ ಇಫ್ ಇಟ್ ಈಸ್ ಇನ್ವೆಸ್ಟೆಡ್ ಅಟ್ 8% ಇಂಟ್ರೆಸ್ಟ್ ಪರ್ ಆ್ಯನಮ್. ಸೊ ಇಲ್ಲಿ ಏನಂತ ಅಂದರೆ ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಇಲ್ಲಿ ಟೋಟಲ್ 4 ಇಯರ್ಸ್ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಎಷ್ಟು ಅಂತ ಅಂದರೆ ಅಟ್ ದ ಎಂಡ್ ಆಫ್ ದ ಈಚ್ ಇಯರ್ ಅಮೌಂಟ್ ಡಿಪಾಸಿಟೆಡ್. ಸೊ ಫಸ್ಟ್ ಇಯರಲ್ಲಿ ಎಷ್ಟು ಅಂತಂದರೆ 2000, ಸೆಕೆಂಡ್ ಇಯರಲ್ಲಿ 4000, ಥರ್ಡ್ ಇಯರಲ್ಲಿ 6000 ಆ್ಯಂಡ್ ಫೋರ್ತ್ ಇಯರಲ್ಲಿ 8000. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಅಂತಂದರೆ ಪರ್ ಆ್ಯನಮ್ 8%. ಸೊ ಇದನ್ನು ನಾವು ಈ ಫಾರ್ಮುಲಾಗೆ ಅಪ್ಲೈ ಮಾಡೋಣ. ಯಾವ ರೀತಿ ಅಂತಂದರೆ ಇಲ್ಲಿ R1, R2, R3, R4 ಅಂದರೆ ರೆಸ್ಪೆಕ್ಟಿವ್ ಇಯರ್ ಅಮೌಂಟನ್ನು ತೊಗೊಳ್ಬೇಕು. 2000, 4000, 6000 ಆ್ಯಂಡ್ 8000. ಸೊ ಇಲ್ಲಿ ಐ ಬಂದು 8% ಆರ್ 0.08 ಅಂದರೆ ಇಲ್ಲಿ 8/100 ಮಾಡಿದರೆ ವಿ ವಿಲ್ ಗೆಟ್ ದಿಸ್ ವ್ಯಾಲ್ಯೂ. ಆ್ಯಂಡ್ ಎನ್ ಬಂದು 4 ಇಯರ್ಸ್. ಟೋಟಲ್ ಎಷ್ಟು ಇಯರ್ಸ್ ಇದೆ ಅಂತಂದರೆ 4 ಇಯರ್ಸ್. ಇಲ್ಲಿ ಓವರ್ ಆಲ್ 4 ಇಯರ್ಸ್ನ ತೊಗೋಬೇಕು. ಸೊ ಇದಾದಮೇಲೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟು R1. ಸೊ ಅಂದರೆ ಫಸ್ಟ್ ಇಯರ್ಸ್ ರಿಟರ್ನ್ ಎಷ್ಟು ಬರುತ್ತೆ ಅಂದರೆ 2000. 1 ಈಸ್ ದ ಕಾಮನ್ ಫ್ಯಾಕ್ಟರ್. ಐ ಬಂದು ಎಷ್ಟು ಅಂತಂದರೆ 0.08. 1 ಪ್ಲಸ್ 0.08. ಎನ್ ಬಂದು 4 ಆ್ಯಂಡ್ ಮೈನಸ್ 1 ಫಸ್ಟ್ ಇಯರ್ ಅಲ್ಲ, ಮೈನಸ್ 1 ಮಾಡಿದ್ರೆ ಈ ರೀತಿ ಬರುತ್ತೆ. ಆ್ಯಂಡ್ ಸೆಕೆಂಡ್ ಇಯರಲ್ಲಿ R2 ಅಂದರೆ 4000 ಇಂಟು 1 ಪ್ಲಸ್ 0.08 ಹೋಲ್ ಟು ದ ಪವರ್ ಆಫ್ 4 ಮೈನಸ್ 2 ಮಾಡ್ತೀವಿ. ಅಂದರೆ ಇಲ್ಲಿ ಸೆಕೆಂಡ್ ಇಯರ್ ರಿಟರ್ನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಆ್ಯಂಡ್ ಥರ್ಡ್ ಇಯರಲ್ಲಿ ಎಷ್ಟಿದೆ ಅಂದರೆ 6000 ಇದೆ ಇಂಟು 1 ಪ್ಲಸ್ 0.08 ಹೋಲ್ ಟು ದ ಪವರ್ ಆಫ್ 4 ಮೈನಸ್ 3. ಇದು ಥರ್ಡ್ ಇಯರ್ ರಿಟರ್ನ್. ಆ್ಯಂಡ್ ಫೋರ್ತ್ ಇಯರ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದರೆ 8000 ಇಂಟು 1 ಪ್ಲಸ್ 0.08 ಹೋಲ್ ಟು ದ ಪವರ್ ಆಫ್ 4 ಮೈನಸ್ 4. ಸೊ ಇಲ್ಲಿ ಅಟ್ ದ ಎಂಡ್ ಆಫ್ ದ ಇಯರ್ ಅಂತ ಅಂದಾಗ ಫೋರ್ತ್ ಇಯರ್ಗೆ ಯಾವುದೇ ರಿಟರ್ನ್ಸ್ ಬರಲ್ಲ, ಯಾಕಂದರೆ ಅಟ್ ದ ಎಂಡ್ ಆಫ್ ದ ಇಯರ್ನು ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 2000 1 ಪ್ಲಸ್ 0.08 ಮಾಡಿದ್ರೆ 1.08 ಬರುತ್ತೆ. 4 ಮೈನಸ್ 1 ಎಷ್ಟಾಗುತ್ತೆ ಅಂದರೆ ಟು ದ ಪವರ್ ಆಫ್ 3 ಆಗುತ್ತೆ. ನೆಕ್ಸ್ಟು 4000 1 ಪ್ಲಸ್ 0.08 ಬಂದು 1.080 ಕ್ಯೂಬ್ ಆಗುತ್ತೆ. ಇಲ್ಲಿ 4 ಮೈನಸ್ 2 ಮಾಡಿದ್ರೆ ಹೋಲ್ ಸ್ಕ್ವೇರ್ ಆಗುತ್ತೆ. ದಿಸ್ ಒನ್ ಇಸ್ ಕ್ಯೂಬ್ ಆ್ಯಂಡ್ ಇಲ್ಲಿ ಹೋಲ್ ಸ್ಕ್ವೇರ್ ಆಗುತ್ತೆ. 0.08 ಪವರ್ ಟು ದ 2 ಆರ್ ಹೋಲ್ ಸ್ಕ್ವೇರ್ ಅಂತಲೂ ಹೇಳ್ಬೋದು. ಆ್ಯಂಡ್ ಥರ್ಡ್ ಇಯರಲ್ಲಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ 6000 1 ಪ್ಲಸ್ 0.08 4 ಮೈನಸ್ 3 ಅಂದರೆ 1 ಆಗುತ್ತೆ. ಆ್ಯಂಡ್ ಲಾಸ್ಟ್ ಇಯರಲ್ಲಿ 8000 ಅಂದರೆ ಅಟ್ ದ ಎಂಡ್ ಆಫ್ ದ ಇಯರ್ ನಾವು ರಿಸೀವ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ 0 ಬರುತ್ತೆ. ಆ 0ನ ನಾವಿಲ್ಲಿ 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು 2000 1.08 1.08 1.08 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1.26 ಬರುತ್ತೆ. 2000 ಇಂಟು 1.26 ಪ್ಲಸ್ ಸೊ ಸೆಕೆಂಡ್ ಇಯರಲ್ಲಿ 4000 ಇಂಟು
ಇದನ್ನು ಸ್ಕ್ವೇರ್ ಮಾಡಿದ್ರೆ 1.08 ಇಂಟು 1.08 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 1.16 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಥರ್ಡ್ ಇಯರಲ್ಲಿ 6000 ಇಂಟು 1.08 ಅಂದರೆ ಇಲ್ಲಿ 1 ಇದೆ. ಆ್ಯಂಡ್ 8000 ಇಂಟು 1 ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇವಾಗ 2000 ಇಂಟು 1.26 ಮಾಡಿದ್ರೆ ನಮಗೆ 2520 ರುಪೀಸ್ ಬರುತ್ತೆ, 2520. ಆ್ಯಂಡ್ ಸೆಕೆಂಡ್ ಇಯರಲ್ಲಿ 4000 ಇಂಟು 1.16 ಮಾಡಿದ್ರೆ 4640. ಆ್ಯಂಡ್ ಥರ್ಡ್ ಇಯರಲ್ಲಿ 6000 ಇಂಟು 1.08 ಮಾಡಿದ್ರೆ 6480 ಬರುತ್ತೆ. ದೆನ್ 8000 ಇಂಟು 1 8000. ಸೊ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ ಅಂದರೆ 21,640 ರುಪೀಸ್ ಆಗುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಫ್ಯೂಚರ್ ವ್ಯಾಲ್ಯೂ ಅನ್ಇವನ್ ಕ್ಯಾಶ್ ಫ್ಲೋ ಆಗುತ್ತೆ. ಸೊ ಈ ರೀತಿಯಾಗಿ ನಾವು 4 ಇಯರ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ನ ಸೆಕ್ಷನ್ ಬಿಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇಲ್ಲಿ ಎಷ್ಟು ಅಂತಂದರೆ ನಾವು ತುಂಬ ಸಿಂಪಲ್ಲಾಗಿ ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟು ಯಾವ ಮೆಥಡ್ ಅಂತ. ಸೊ ಈ ರೀತಿ ಇಯರ್ ವೈಸ್ ಕೊಟ್ಟಿದ್ರೆ ಡಿಫ್ರೆಂಟ್ ಅಮೌಂಟ್ ಕೊಟ್ಟಿದ್ರೆ ಅದು ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ. ಆ್ಯಂಡ್ ಈ ಫಾರ್ಮುಲಾನ ಅಪ್ಲೈ ಮಾಡಿ ಇಷ್ಟು ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಾನು ಫ್ಯೂಚರ್ ವ್ಯಾಲ್ಯೂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ, ನೀವು ಪ್ಲೇಲಿಸ್ಟ್ಗೆ ಹೋಗಿ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.